ಜನವರಿ 26ರಂದು ತಾಲೂಕಿನ ಹಲ್ಸಂಗಿ ಗ್ರಾಮದಲ್ಲಿ ಚಿನ್ನದ ಅಂಗಡಿಯಲ್ಲಿ ನಡೆದ ಹಗಲು ದರೋಡೆ ಪ್ರಕರಣ ಖಂಡಿಸಿ ತಾಲೂಕಾ ಎಲ್ಲ ಚಿನ್ನದ ಅಂಗಡಿಗಳಿಗೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಬೇಕೆಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಚಡಚಣ ಹಾಗೂ ಇಂಡಿ ತಾಲೂಕು ಶಾಖೆಯ ಪದಾಧಿಕಾರಿಗಳು ತಹಸೀಲ್ದಾರ್ ಸಂಜಯ್ ಇಂಗಳಿ ಅವರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ವಿಶ್ವಕರ್ಮ ಚಡಚಣ ತಾಲೂಕಾಧ್ಯಕ್ಷ ಸೋಮಶೇಖರ್ ಕುಂಬಾರ್ ಮಾತನಾಡಿ, ಇಬ್ಬರು ಮುಸುಕುಧಾರಿಗಳು ಕಂಟ್ರಿ ಪಿಸ್ತೂಲ್ ತೋರಿಸಿ ಚಿನ್ನದ ಅಂಗಡಿಯನ್ನು ದೋಚಿದ ಘಟನೆ ವ್ಯಾಪಾರಸ್ಥರಲ್ಲಿ ಹಾಗೂ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಮೂಡಿದೆ. ಬಂಗಾರದ ಬೆಲೆ ಏರಿಕೆಯಾಗಿರುವ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ಹಗಲು ದರೋಡೆ ಹಾಗೂ ಕಳವು ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಒಟ್ಟಾರೆಯಾಗಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಂತಾಗಿದೆ ಎಂದು ಆರೋಪಿಸಿದರು. ವಿಶ್ವಕರ್ಮ ಇಂಡಿ ತಾಲೂಕು ಅಧ್ಯಕ್ಷ ಸುಜಿತ್ ಕುಮಾರ್ ಲಾಳಸಗಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು. ಮಲ್ಲಿಕಾರ್ಜುನ್ ಬಿರಾದಾರ್, ಗಂಗಾಧರ್ ಬಡಿಗೇರ್, ಪ್ರಕಾಶ್ ಭಂಡಾರಕವಟೆ, ಸುರೇಶ್ ಭಂಡಾರಕವಟೆ, ರಮೇಶ್ ಪದ್ದಾರ್, ಮಾರುದ್ರಪ್ಪ ಕಂಚಗಾರ್, ಬಸವರಾಜ್ ಪತ್ತಾರ್ ಸೇರಿದಂತೆ ಚಡಚಣ ಹಾಗೂ ಇಂಡಿ ತಾಲೂಕಿನ ಎಲ್ಲ ಚಿನ್ನಾಭರಣ ವ್ಯಾಪಾರಸ್ಥರು ಹಾಗೂ ವಿಶ್ವಕರ್ಮ ಸಮಾಜದ ಗಣ್ಯರು ಹಾಜರಿದ್ದರು. ಲಕ್ಷ್ಮಣ ಸಿಂಧೆ, RJ 32 ಕನ್ನಡ ನ್ಯೂಸ್, ಚಡಚಣ. ಮುಂಚೆ ಅವರು ಅನುಮಾನ ಬಂದಿಲ್ಲ ಅಂದ್ಮೇಲೆ ಯಾರು ಇರಬೇಕು ಅಂತ ತಿಳಿದಾರೆ. ಈಗೆಲ್ಲ ಕಲಿ ಡ್ರೆಸ್ ಹಾಕೋದು, ಇದು ಮಾಡೋದು, ಈಗೆಲ್ಲ ಆದರೂ ಪೊಲೀಸ್ ಇಲಾಖೆದು ಒಂದು ನೇಮೇ ಅದ, ಏನಪ್ಪ ಅಂದ್ರೆ ಕೈ ಅಂಗಡಿಗೆ ಬರಬಾರ್ದು ಅಂತೇಳಿ. ಅದು ಇದ್ರು ಇವ್ರಿಗೇನು ಕಲ್ಪನೆ ಆಗಿಲ್ಲ. ಹಾಗೆ ಕಡನ್ನಾಗಿ ಬಂದು ಒಮ್ಮೆ ಗನ್ ತೋರಿಸ್ಬಿಟ್ರೆ ಕಾರಣ ಆಗ್ಯಾರ. ಇರೋರು ಅಂಗಡಿಯಾಗ ಒಬ್ಬರೇ ಅದ. ಹಿಂಗಾಗಿ ಅವ್ರು ಮಾತು ಕೂಡ ಪಿಸ್ತೂಲ್ ತೋರಿಸ್ಯಾರ ಕೂಡ ಮತ್ತು ಪ್ರಾಣಕ್ಕಂಜಿ ಬದುಕಿದ್ರೆ ಇನ್ನೊಂದು ಸ್ವಲ್ಪ ಬದುಕಬಹುದು, ಇದು ಮಾತು ಏನು ಮಾಡಲಿ ಅಂತೇಳಿ ದಡದಡೆ ಎತ್ಕೊಟ್ಟಾರ. ಅವ್ರು ಹೊರಗೆ ಬೈಕ್ ರಸ್ತಾದ ಮೇಲೆ ನಿಂತ್ರಿಸ್ಯಾರ, ತೋಡಾಗೆ ಬೈಕ್ ಮುಂದೆ ಅಗಸಿ ಬಾಗಿಲ ಕಡೆ ಹೋಗ್ಬಿಟ್ಟಾರ. ಯಾವ ವಸ್ತು ಹೋಗಿದೆ? ನೆಕ್ಲೆಸ್, ಟಾಪ್ಸ್ 10 ಸೆಟ್, ಆಮೇಲೆ ನಂಬರ್ 2 ಟಾಪ್ಸ್ 15 ಸೆಟ್, ವೇಲ್ ಮಾಟಿ 9 ಸೆಟ್, ಗುಮ್ಟಿ ಸಾಕಳಿ 9 ಸೆಟ್, ಉಂಗುರ್ 9, ರಾಜ ಹಿಂದೂಸ್ತಾನಿ 18 ಸೆಟ್, ರಿಂಗ್ 18 ಸೆಟ್, ಕೊಳ್ಳನ್ ಚೈನ್ 2, ನೆಕ್ಲೆಸ್ 2, ಬೋರ್ಮಾಲ್ 2, ಎಕ್ಸರ್ 1, ಫ್ಯಾನ್ಸಿ ಟಾಪ್ಸ್ 20 ಸೆಟ್, ಬೆಂಗಳೂರು ಟಾಪ್ಸ್ 5 ಸೆಟ್, ಪತ್ತ 3, ಲಕ್ಷ್ಮಿ ಟಾಪ್ಸ್ ಫ್ಲವರ್ ಟಾಪ್ಸ್ 5 ಸೆಟ್, ಸ್ಟಪ್ ಜುಮ್ಕಿ 2 ಸೆಟ್, ಫ್ಯಾನ್ಸಿ ಜುಮ್ಕಿ 2 ಸೆಟ್, ಹಳ್ಳಿನ ಟಾಪ್ಸ್ 5 ಸೆಟ್, ಜಾಲ್ರಿ 5 ಸೆಟ್ ಹಾಗೂ ಬೆಳ್ಳಿ ಸಾಮಾನು 9, 5, 10, 10, 15 ಸೈಜ್ ಇರುವ 1.5 kg ಬೆಳ್ಳಿ ಸಾಮಾನು. ಹೀಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವ ಚಿನ್ನ ಮತ್ತು ಬೆಳ್ಳಿ ಆಭರಣಗಳು ದರೋಡಿ ಮಾಡಬಹುದು. ಸುಮಾರು 60 ಲಕ್ಷ. 60 ಲಕ್ಷ ಏನ್ರಿ? ಹಾಂ ಸರ್, ನಿಮ್ಮ ಕನ್ಸನಾಳ್. ಓಕೆ. ಯಾವತ್ತು ರೀ? ಜನವರಿ 26. ಹಾಂ ಹಾಂ ಹಾಗೆ ಬಂದ್ರ? ಅದು ಮುಸುಕ್ದಾರಿ ಏನಂತ ಹೇಳಿ ಬಂದ್ರೆ ಒಳಗಡೆ? ಓ, ಡೈರೆಕ್ಟ್ ಬಂದು ನಿಮ್ಗೆ ಗನ್ ತೋರಿಸಿದಾರೆ. ಹಾಂ 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 ರೀ. ಹಾಂ ಏನೇನು ಕೊಟ್ರಿ? ಎಷ್ಟು ಕೊಟ್ರಿ ಬಂಗಾರ? 350 ಗ್ರಾಮ್. ಎಷ್ಟು ಮಂದಿ ಬಂದಿರು? ಇಬ್ಬರು. ಅವ್ರು ಯಾರು ನಿಮಗೆ ಪರಿಚಯದವ್ರಾ? ಎದ್ರ ಮೇಲೆ ಬಂದಿದ್ರು? ಬೈಕ್ ಮೇಲೆ ಬಂದಿದ್ದೆ? ಬೈಕ್ ಮೇಲೆ. ಓಕೆ. ನೀವು ಅಂಗಡಿಯಲ್ಲಿ ಯಾರು ಇದ್ರಿ? ಒಬ್ಬರೇನಾ? ಹಾಂ. ನಿಮ್ಮ ಅಂಗಡಿಯಲ್ಲಿ CC ಕ್ಯಾಮ್ರಾ ಅಂಥವು ಏನು? ಓಕೆ. ಅಂದರೆ ಮುಸುಕ್ ಹಾಕೋ ಮೇಲೆ ಯಾರಂತ ನೀವು ಕೇಳಿಲ್ವಾ? ಕೈಯಲ್ಲಿ ಪಿಸ್ತೂಲ್ ಇತ್ತು, ಹಾಗಾಗಿ. ಓಕೆ. ಒಟ್ಟು ಎಷ್ಟು ಕಳ್ಳತನ ಆಗಿದೆ? ಹಾಂ, 1.5 kg ಬೆಳ್ಳಿ. ಮತ್ತು ಏನಾದರೂ ಅಧಿಕಾರಿಗಳು ಏನಾದರೂ ಹೇಳಿದಾರಾ ಸಿಕ್ಕಿದೆ ಸಿಗುತ್ತಂತ ಹೇಳಿದ್ದಾರೆ?
ಓಕೆ ನಿಮ್ಮ ಮೇಲೆ ನಿಮಗೆ ಯಾರ ಮೇಲಾದರೂ ಸಂಶಯ ಇದೆಯಾ? ಸಮಸ್ಯೆ ಇಲ್ಲ ರೀ. ಆಮೇಲೆ ಹೋದ ಲಾಸ್ಟ್ ಇಯರ್ ಆದರೂ ಒಂದು ಪ್ರಕರಣ ಆಗೈತೆ ರೀ. ಎಲ್ಲಿ? ಕೆಲಸ ಎಲ್ಲ ಮಾಡಿದೆ. ಹಾಂ ಒಬ್ಬಕ್ಕೆ ಲೇಡೀಸ್ ಅವಳು ಒಯ್ದಿದ್ದಳು ರೀ. ಹಾಂ ಅವರು ಫೋನ್ ಪೇ ಮಾಡಿದ್ದಾರೆ. ಹಾಂ. ಮಾಡಿದವರು ಇಲ್ಲಿ ತಾಲೂಕು ಅಂತ ಹೇಳಿದ್ರು. ಮುದ್ದೇಳ ಡಿಸ್ಟ್ರಿಕ್ಟ್ ಅವರು. ಹಾಂ ಹಾಂ ಅವ್ರು ಫೋನ್ ಮಾಡಿದವರು ಆದ್ಮೇಲೆ ಕೇಸ್ ಅಂತ ಹೇಳಿದ್ರಿ. ಮುದ್ದೇಳ ಪೊಲೀಸ್ ಬಂದು ಒಯ್ದು ನಮ್ಮ ಕಡೆಯಿಂದ 3 ತೊಲೆ ಬಂಗಾರ ಇಸ್ಕೊಂಡಿದ್ದಾರೆ. ಹೆಂಗೆ ರೀ? ಅವ್ರು ಏನಂತಾರೆ ಅಂದ್ರೆ ವಸ್ತುಗಳಿದ್ದ? ಇಲ್ಲ ಹಾಂ ಹಾಂ ಇಲ್ಲ ಈಗ ಅವರು ಬಂದು ಫೋನ್ ಪೇ ಮಾಡಿದ್ರಿ ನಿಮಗೆ ಕ್ಯಾಶ್ ಫೋನ್ ಪೇ ಕ್ಯಾಶ್ ಅವರು ಒಯ್ದಾರೆ ರೀ. ಕ್ಯಾಶ್ ಹೋದ್ರೆ ಬಂಗಾರ ಹೋದಾರೆ ಅಮೌಂಟ್ ಒಯ್ದಿದ್ದಾರಾ? ಅಮೌಂಟು ಒಯ್ದಿದ್ದಾರಾ? ಇಲ್ಲ ಅಮೌಂಟ್ ಒಯ್ದಿಲ್ಲ ರೀ. ಹಾಂ ಅವರು ಒಯ್ದಾರೆ ಅಷ್ಟು. ಬಂದು ಬಂಗಾರ ಬೆಳ್ಳಿ ಅಷ್ಟೇ ಒಯ್ದಿದ್ದಾರೆ. ಎರಡು ಪ್ರಕರಣ ಓಹೋ ಇಲ್ಲ ಇದು ಈಗೇನಾದ್ರು ಹಿಂದಿನ ಪ್ರಕರಣ ಪೊಲೀಸರು ಇದ್ರು ಅವ್ರು ಇವ್ರು ಬಂದಿದ್ರು ಹೆಣ್ಮಕ್ಳು ಬಂದಿದ್ರು ಅವ್ರು ಅಮೌಂಟ್ ಒಯ್ದಿದ್ದಾರೆ. ಪೊಲೀಸರು ಬಂಗಾರ ತೊಗೊಂಡಿದ್ದಾರೆ ನಾವು. ಮತ್ತು ಇವತ್ತೇ ನಮಸ್ಕಾರ. ನಾನು ಅಖಿಲ ಕರ್ನಾಟಕ ಶ್ರೀ ವಿಶ್ವಕರ್ಮ ಮಹಾಸಭಾ ಬೆಂಗಳೂರು ಶಾಖೆ ಸೆಕ್ಷನ್ ಮನವಿ ಸಲ್ಲಿಸಿದ್ದೀನಿ. ನಾವು ತಾಲೂಕಿನಲ್ಲೇ ವಿರೋಧ ಪ್ರಾಬ್ಲಮ್ ತಮ್ಮ ಮನವಿಯನ್ನು ನಾನು ಇವತ್ತೇ ಸರ್ಕಾರಕ್ಕೆ ಇಲಾಖೆ ಬರಬೇಕಿದ್ದೇನೆ. ಈ ವಿಷಯದಲ್ಲಿ ತನಿಖೆ ಪ್ರಗತಿಯಿರುವುದಿಲ್ಲ. ಆ ಬಗ್ಗೆ ನಾನು ಹೆಚ್ಚಿನ ಮಾತಾಡ್ತಾ ನಮಗೆ ಆಗೋದಿಲ್ಲ. ತಮಗೆ ಸೂಕ್ತವಾದ ನ್ಯಾಯ ಸಿಗಲಿಕ್ಕೆ ನಾನು ಕ್ರಮ ಜನವರಿ 26ರಂದು ಆ ಬಂಗಾರ ಅಂಗಡಿ ದರೋಡೆ ಆಗಿದೆ. ಇಲ್ಲಿ ಆ ಮಾಲೀಕರು ಇಲ್ಲಿ ಬಂದಿದ್ದಾರೆ. ಏನು ಹೇಳ್ತಾರೆ ನೋಡೋಣ. ನಮಸ್ಕಾರ, ಏನಾಗಿದೆ? ಬಂಗಾರ ಆಭರಣ 100 kg ಬೆಳ್ಳಿ ಆಭರಣ ತೊಗೊಂಡಿದ್ದಾರೆ. ಹಾಂ ಇಲ್ಲಾಂದ್ರೆ ಕೊಡಲಿಲ್ಲ ಅಂದ್ರೆ ಜಾಸ್ತಿ ನೀವು ಬಂಗಾರ ಕೊಡಲಿಲ್ಲ ಅಂದರೆ ನಿಮಗೆ ಫೈರ್ ಮಾಡಿ ಭಯ ಹಾಕಿದ್ದಾರೆ. ಹಾಂ ಎಷ್ಟು ಇದ್ದಾರೆ? 350 ಗ್ರಾಮ್ ಬಂಗಾರ ಆಭರಣ 100 kg ಬೆಳ್ಳಿ ಆಭರಣ. ಏನಾದರೂ ಸಿಕ್ಕಿದ್ದಾರೆ ಅವರು ಈಗ? ಏನಿಲ್ಲ ಸಿಗದೇ ಇದ್ದರೆ ಏನು ಮಾಡೋಕ್ಕೆ ನೀವು ಅಧಿಕಾರಿಗಳು ಹೇಳಿದ್ದೀರಾ? ಅದಕ್ಕೆ ಸಿಕ್ತು ಅಂತ ಹೇಳಿದ್ದಾರೆ ಸರ್. ಹಾಂ ಹೇಳಿದ್ದಾರೆ. ಹೌದು, ಆದಷ್ಟು ನಮ್ಮ ಬೇಗ ಹಿಡಿದು ಬಿಡ್ಬೇಕಂತ ಆಯ್ತು. ಮತ್ತು ಯಾರಿಗೋ ಗುಂಡು ಬಡಿದಿ ಅಂತ ಕೇಳಿದ್ದೀವಿ. ಹೌದು ಸರ್, ಒಬ್ಬರು ಹೊರಗೆ ವಿಡಿಯೋ ಮಾಡ್ತಿದ್ರು. ಅವ್ರಿಗೆ ಒಳಿತಾಗಿದೆ. ವಿಡಿಯೋ ಮಾಡೋ ಮೇಲೆ ಗುಂಡು ಬಡಿದಿದೆ. ಹೌದು ರೀ, ಎಲ್ಲರೂ ಅವ್ರಿಗೆ ಗುಳಿ ಫೈರ್ ಮಾಡಿದ್ದಾರೆ. ಅವ್ರು ಫೈರ್ ಮಾಡಿದ್ದಾರೆ. ಫೈರ್ ಬಂದು ಸೈಡ್ ಆಗಿದ್ದಾರೆ. ವಾಪಸ್ ಗುಡಿ ತುಂಬಿ ಒಡೆಗತ್ತಾಗಿ ಬೇರೆ ಹುಡುಗರು ಖಾಲಿ ಬಡಿದಿದೆ. ಹೇಗಿದೆ ಅವ್ರ ಪರಿಸ್ಥಿತಿ ಈಗ? ಈಗ ಅಪ್ಸವಂತ ಅಂತ ಹೇಳಿದ್ದಾರೆ. ಆಪರೇಟ್ ಮಾಡಿ ಗುಂಡು ತೆಗ್ದಿದ್ದಾರೆ ಅಂತ ಹೇಳಿದ್ದಾರೆ. ಓಹೋ ಬಿಜಾಪುರ ಹಾಸ್ಪಿಟಲ್. ಓಹೋ ಎಷ್ಟು ಗಂಟೆ ಆಗಿದೆ ಇದು? ಮಧ್ಯಾಹ್ನ 3 ಜನವರಿ 26ರಂದು 3 ಗಂಟೆಗೆ ಆಗಿದೆ. 3 ಗಂಟೆ 30. ಎಷ್ಟು ಜನ ಬಂದಿದ್ರು? ಇಬ್ಬರು ಮುಸುಕು ಹಾಕೋಗಿ ಬಂದಿದ್ದಾರ? ಓಹೋ ನೋಡಿದ್ರಲ್ಲ, ಮುಸುಕುದಾರಿಗಳು ಇಬ್ಬರು ಬಂದು ಇವರ ಶಾಪಿಗೆ ನುಗ್ಗಿ ಬಂಗಾರಗಳು ಆಭರಣಗಳು ಎಲ್ಲ ಒಯ್ದಿದ್ದಾರೆ. ಸುಮಾರು ಎಷ್ಟು? 350 ಗ್ರಾಮ್. 350 ಗ್ರಾಮ್ ಒಯ್ದಿದ್ದಾರೆ. ಅದಕ್ಕೆ ಈಗ ಅಧಿಕಾರಿಗಳು ನೀವು ಹೇಳಿದ್ರಲ್ಲ, ಏನಾದರೂ ಹೇಳಿದಾರಾ? ಹೇಳಿದ್ದಾರೆ ಅಷ್ಟೇ. ಏನೋ ಸುಳಿ ಏನೋ ಇನ್ನೊಂದು ಸುಳು ಏನೂ ಬಂದಿಲ್ಲ. ಬಂದಿಲ್ಲ. ನಿಮ್ಮ ಹೆಸರೇನು? ಮಾರುತಿ ಸದಸ್ಯ.